ಯಾರಾದ್ರೂ ನಿನ್ನನ್ನ ಏನಾಯ್ತು ನಿನ್ನ ಕನಸು ಅಂತ ಕೇಳಿದ್ರೆ ಮೇ ಬಿ ಈ ದಿನ ನಿನ್ಗೆ ಏನು ಅನ್ನಿಸ್ತಿರ ಇರಬಹುದು. ಆದ್ರೆ ಇದೇ ಪ್ರಶ್ನೆನ ನಿನ್ ಫ್ಯಾಮಿಲಿ ರಿಲೇಟಿವ್ಸ್ 5 ವರ್ಷ ಆದ್ಮೇಲೆ ಕೇಳಿದ್ರೆ ಖಂಡಿತ ನಾಚಿಕೆಯಿಂದ ತಲೆ ತಗ್ಗಿಸ್ತೀಯಾ. ಅದೇ ನೀನು 1-2 ಮಾರ್ಕ್ಸ್ ನಿಂದ ಸೆಲೆಕ್ಷನ್ ಮಿಸ್ ಆಯ್ತು ಅಂತಾನೋ ನಿನ್ನಿಂದ ಉತ್ತರ ಬರಬಹುದು. ಆದ್ರೆ ನಿನ್ನೊಳಗೇನೆ ನಿನ್ನ ಅಂತರಂಗ ನಿನ್ನನ್ನ ಪ್ರಶ್ನೆ ಮಾಡುತ್ತೆ, ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಅಂತ. ಈ ಜಗತ್ತು ರಿಸಲ್ಟ್ ನ ನೋಡುತ್ತೆ ಹೊರತು ನಿನ್ನ ಸೋಲೋ ಕಷ್ಟಗಳನ್ನಲ್ಲ. ಒಂದ್ ಏಜ್ ಆದ್ಮೇಲೆ ಯಾರು ನಿನ್ನ ಕೆರಿಯರ್ ಬಗ್ಗೆ ಕೇಳಲ್ಲ, ಕೇಳೋದು ನಿನ್ನ ಕೆಲಸ ಏನೋ, ಸ್ಯಾಲ್ರಿ ಎಷ್ಟು ಅಂತ. ಒಂದ್ ವೇಳೆ ಆ ರೀತಿ ಆಗೋದ್ರೆ ಅಪ್ಪ ಅಮ್ಮನ ಜೊತೆ ಮಾತಾಡೋಕೆನೆ ಕಷ್ಟ ಆಗುತ್ತೆ. ಆ ಅಂತ ದಾಟಿದ್ಮೇಲೆ ಅಪ್ಪ ಅಮ್ಮನ ಜೊತೆ ಮಾತಾಡೋಕೆ ಕಷ್ಟ ಅನ್ನೋದಕ್ಕಿಂತ ಭಯ ಆಗುತ್ತೆ. ಅಪ್ಪ ಏನಾದ್ರು ಅಮ್ಮ ಏನಾದ್ರು ಇನ್ನು ಎಷ್ಟು ದಿನ ಬೇಕು ನೀನ್ ಸೆಲೆಕ್ಷನ್ ಆಗೋಕೆ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ಲಿ ಅನ್ನೋ ಭಯ. ಇವತ್ತಿಗೂ ಲೈಫ್ ಸ್ಟೇಬಲ್ ಹೌದೋ ಅಲ್ವೋ ಅನ್ನೋ ಪ್ರಶ್ನೆನೇ ಜಾಸ್ತಿ. ಯಾರು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಅಂದ್ರೋ ನಿನ್ನ ಹತ್ರ ಒಂದು ಕತೆ ಇರುತ್ತೆ. ಫೇಲ್ ಆದೋನ್ಗೂ ಕೂಡ ಒಂದು ಪ್ರಯತ್ನದ ಕತೆ ಇರುತ್ತೆ. ಆದ್ರೆ ಯಾರು ಕೇಳಿಸ್ಕೊಳ್ತಾರೆ? ಈ ಜಗತ್ತು ಸಕ್ಸಸ್ಗೆ ಸಲ್ಯೂಟ್ ಹೊಡೆಯುತ್ತೆ. ಅದಕ್ಕೆ ನಿನ್ನ ಸೋಲನ್ನ ಗೆಲುವಾಗಿ ಪರಿವರ್ತಿಸೋ. ಒಂದೇ ಒಂದ್ ಚಾನ್ಸ್ ಸಿಕ್ಕಿದ್ರು ಮಿಸ್ ಮಾಡ್ಕೊಳ್ಬೇಡ. ನಿನ್ನ ಜೀವನದಲ್ಲಿ ಗೆಲ್ಲೋಕೆ 7 ಮೆಟ್ಟಿಲನ್ನ ದಾಟ್ಬೇಕು. ನಂಬರ್ 1 ಮೊದಲ ಮೆಟ್ಟಿಲು ಹಾರ್ಡ್ ವರ್ಕ್. ಡೋಂಟ್ ಬಿಲೀವ್ ಇನ್ ಲಕ್, ಬಿಲೀವ್ ಇನ್ ಹಾರ್ಡ್ ವರ್ಕ್. ನಂಬರ್ 2 ಎರಡನೇ ಮೆಟ್ಲು ತಾಳ್ಮೆ, ಪೇಷನ್ಸ್. ನೀನ್ ನಿನ್ನ ತಾಳ್ಮೆ ಕಳ್ಕೊಂಡ್ರೆ ನೀನ್ ನಿನ್ನ ಯುದ್ಧ ಸೋತಂತೆ. ನಂಬರ್ 3 ಮೂರನೇ ಮೆಟ್ಲು ಸ್ಯಾಕ್ರಿಫೈಸ್. ನೀನ್ ನಿನ್ನ ಗೆಲುವಿಗೆ ಅಂದ್ಕೊಂಡಿದ್ದನ್ನ ಪಡ್ಕೊಳ್ಳೋಕೆ ಬೇಡ್ದಿರೋದನ್ನ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಅದು ನಿನ್ಗೆ ಎಷ್ಟೇ ಇಷ್ಟವಾಗಿದ್ರು ನೀನ್ ಬಿಡ್ಲೇಬೇಕು. ನಂಬರ್ 4 ನಾಲ್ಕನೇ ಮೆಟ್ಲು ಕನ್ಸಿಸ್ಟೆನ್ಸಿ. ನೀನ್ ನಿನ್ನ ಓದಲ್ಲಿ ಕನ್ಸಿಸ್ಟೆಂಟ್ ಆಗಿದ್ರೆ ಮಾತ್ರನೇ ಒಬ್ಬ ಆವರೇಜ್ ಸ್ಟೂಡೆಂಟ್ ಎಕ್ಸಲೆಂಟ್ ಸ್ಟೂಡೆಂಟ್ ಆಗೋದು. ನಂಬರ್ 5 ಐದನೇ ಮೆಟ್ಲು ಡಿಸಿಪ್ಲಿನ್. ಈ ಮೋಟಿವೇಶನ್ ಅನ್ನೋದು ನಿನ್ನನ್ನ ಮುಂದಕ್ಕೆ ಕರ್ಕೊಂಡೋಗಬಹುದು, ಆದ್ರೆ ಡಿಸಿಪ್ಲಿನ್ ಅನ್ನೋದು ನಿನ್ನನ್ನ ಎತ್ತರಕ್ಕೆ ಕರ್ಕೊಂಡೋಗುತ್ತೆ. ನಂಬರ್ 6 ಆರನೇ ಮೆಟ್ಲು ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಬೇರೆಯವರು ನನ್ನನ್ನ ಇಷ್ಟ ಪಡೋದಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಬೇರೆಯವರು ನನ್ನನ್ನ ಇಷ್ಟ ಪಡ್ಲಿ ಬಿಡ್ಲಿ, ಐ ಆಮ್ ಫೈನ್, ಐ ಆಮ್ ಓಕೆ ವಿತ್ ಇಟ್ ಅನ್ನೋದು. ನಂಬರ್ 7 ಏಳನೇ ಮೆಟ್ಲು ಪಾಸಿಟಿವ್ ಆಟಿಟ್ಯೂಡ್. ಈ ಪಾಸಿಟಿವ್ ಆಟಿಟ್ಯೂಡ್ ನಿನ್ನ ಎಲ್ಲಾ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡದಿರೇ ಇರಬಹುದು, ಆದ್ರೆ ಯಾರ ಬೆಲೆ ಏನು ಅಂತ ನಿನ್ಗೆ ಅರ್ಥ ಮಾಡಿಸುತ್ತೆ. ನಿನ್ನ ಫೋಕಸ್ ನ ನಿನ್ನ ಗೋಲ್ ಮೇಲೆ ಇರೋ ಹಾಗೆ ಮಾಡುತ್ತೆ. ಟ್ರಸ್ಟ್ ಯುವರ್ ಎಬಿಲಿಟಿ. ನೀನ್ ಯಾರ ಜೊತೆ ಇದೀಯಾ, ಏನನ್ನ ಮಾಡ್ತಿದ್ಯಾ ಅನ್ನೋದು ಮೊದ್ಲ ಅರ್ಥ ಮಾಡ್ಕೋ. ಈ ದಿನ ನಿನ್ನ ಹತ್ರ ಏನು ಇಲ್ಲ ಅಂದ್ಕೊಂಡಿರಬಹುದು, ಆದ್ರೆ ನಿನ್ನ ಹತ್ರ ಟೈಮ್ ಇದೆ, ಆಪರ್ಚುನಿಟಿ ಇದೆ. ನಿನ್ನ ಗೆಲುವಿನ 2 ಶತ್ರುಗಳು ಯಾರಂದ್ರೆ ನಂಬರ್ 1 ಕಂಫರ್ಟ್ ಝೋನ್. ಜನ ಬದಲಾಗೋಕೆ ಇಷ್ಟ ಪಡಲ್ಲ. ಈಗ ಏನ್ ಮಾಡ್ತಿದಾರೋ ಅದನ್ನ ಹಾಗೆ ಇರೋಕೆ ಇಷ್ಟ ಪಡ್ತಾರೆ. 80% ಬದಲಾಗೋಕೆನೆ ಇಷ್ಟ ಪಡಲ್ಲ, ಅದು ಪಾಸಿಟಿವ್ ಆಗಿದ್ರೂನು ಸರಿ. ನಂಬರ್ 2 ಈಸಿ ರಿಸಲ್ಟ್ಸ್ ಬೇಕು. ನಿನ್ನ ಮೈಂಡ್ಗೆ ಈಸಿನೇ ಬೇಕಿದ್ರೆ ಕಷ್ಟನ ಎದುರಿಸೋ ಶಕ್ತಿನೇ ಬರಲ್ಲ. ಗೆಟ್ ರೆಡಿ ಫಾರ್ ಎವ್ರಿಥಿಂಗ್. ಆ ಸಕ್ಸಸ್ ನ ಪಡ್ಕೊಂಡೇ ಪಡ್ಕೊಳ್ತೀಯಾ.